N24 ಕನ್ನಡ ನ್ಯೂಸ್ಗೆ ಸ್ವಾಗತ. ಕುಡಚಿ ಶಾಸಕ ಮಹೇಶ್ ತಮ್ಮಣ್ಣವರ ಮೇಲೆ ಸಚಿವ ಸತೀಶ್ ಜಾರಕಿಹೊಳಿ ಆರೋಪ ಹಿನ್ನೆಲೆ ಜಾರಕಿಹೊಳಿಗೆ ವಿರುದ್ಧ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ ಕಿಡಿ. ಚಿಕ್ಕೋಡಿಯಲ್ಲಿ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ ಆಕ್ರೋಶ. ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳನ್ನ ನಾನು ಪಾಲಿಸ್ತೀನಿ. ನಮಗೆ ಬೆಲೆ ಇಲ್ಲದ ಜಾಗದಲ್ಲಿ ಇರಲು ನಾನು ಇಷ್ಟಪಡಲ್ಲ ಎಂದ ಶಾಸಕ ಮಹೇಶ್ ತಮ್ಮಣ್ಣವರ್. ಸತೀಶ್ ಜಾರಕಿಹೊಳಿಗೆ ಮೊದಲಿನಿಂದಲೂ ಸಹಕಾರ ನೀಡಿದ್ದೀವಿ. ಕುಡಚಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ 22,000 ಮತಗಳ ಲೀಡ್ ನೀಡಲಾಗಿದೆ. ನನಗೆ ವಿಧಾನಸಭಾ ಚುನಾವಣೆಯಲ್ಲಿ ಒಂದಷ್ಟು ಲೀಡ್ ಎಂಪಿ ಚುನಾವಣೆಯಲ್ಲಿ ನೀಡಲಾಗಿದೆ. ಜಾರಕಿಹೊಳಿ ವಿಧಾನಸಭೆ ಚುನಾವಣೆಯಲ್ಲಿ 50,000ಕ್ಕೂ ಅಧಿಕ ಮತಗಳ ಲೀಡ್ ಪಡೆದಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಅವರ ಕ್ಷೇತ್ರ ಯಮಕನಮರಡಿಯಲ್ಲಿ 25,000 ಲೀಡ್ ಮಾತ್ರ ಬಂದಿದೆ. ಅದಕ್ಕೆ ಮೊದಲು ಉತ್ತರ ನೀಡಬೇಕು. ನಾನು ನಮ್ಮ ಮಾವನ ಪರವಾಗಿ ಯಾವತ್ತೂ ಕೆಲಸ ಮಾಡಿಲ್ಲ. ಕಲ್ಲೋಳಿಕ ರಾಜಕೀಯವಾಗಿ ಮುಗಿಸಲು ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಮಹೇಂದ್ರ ತಮ್ಮಣ್ಣನವರ ಶಾಸಕರು ಕುಡಚಿ. ಇದೀಗ ತಾನೇ ಮುಕ್ತಾಯವಾಗಿರ್ತಕ್ಕಂಥ ದೇಶದ ಅತಿ ದೊಡ್ಡ ಚುನಾವಣೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ ಅಂದರೆ ಭಾಳ ದೊಡ್ಡ ಚುನಾವಣೆ. ಅದನ್ನು ಯಶಸ್ವಿಯಾಗಿ ಮುಗಿಸಿ ಮೊನ್ನೆ ತಾನೇ ರಿಸಲ್ಟ್ ಬಂತು. ಆ ರಿಸಲ್ಟ್ ತಮಗೆಲ್ಲ ಗೊತ್ತಿರುವಂಥದ್ದು. ಈ ದೇಶದಲ್ಲಿ ಯಾವ ಪಕ್ಷ ಎಟ್ಟೆಟ್ಟು ಸೀಟ್ ಬಂದವು ಅಂಥೇಳಿ ತಮಗೆಲ್ಲ ಗೊತ್ತಿರುವಂಥದ್ದು. ಬಟ್ ನಾನು ನನ್ನ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಂಗೆ ಮಾತ್ರ ನಾನು ಮಾತಾಡ್ತೀನಿ. ಯಾವುದು ದೇಶಕ್ಕೆ ಸಂಬಂಧಪಟ್ಟಂಗಲ್ಲ, ರಾಜ್ಯಕ್ಕೆ ಸಂಬಂಧಪಟ್ಟಂಗಲ್ಲ. ಚುನಾವಣೆ ಪೂರ್ವದಿಂದನೂ ಚುನಾವಣೆ ಮುಕ್ತಾಯ ವೋಟಿಂಗ್ ಮುಗಿಯುವವರೆಗೂ ತಾವು ಗಮನಿಸಿರಬೇಕು. ವಿಶೇಷವಾಗಿ ನಾನು 2022 ಚುನಾವಣೆದಾಗ 23 ಚುನಾವಣೆದಾಗ ರಾಜ್ಯದ ಅಸೆಂಬ್ಲಿ ಎಲೆಕ್ಷನ್ ಒಳಗೆ ನನ್ನ ಕ್ಷೇತ್ರ ಜನ ನನಗೆ 85,000 ಮತ ಕೊಟ್ಟು ನನಗೆ 25,000 ಲೀಡ್ ಕೊಡುವಂಥ ಕೆಲಸ ನನ್ನ ಕುರ್ಚಿ ಮತದಾರ ಮಾಡಿದರು. ಅದೇ ಪ್ರಕಾರ ನಾನು ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆಗೂ ನಾನು ಹೇಳ್ಕೊತ ತಿರುಗಾಡಿದ್ದೀನಿ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿಯವರ ಯಾವಾಗ ನಮ್ಮ ಕ್ಷೇತ್ರಕ್ಕೆ ಬಂದ್ರಲ್ಲ, ಪ್ರತಿಯೊಂದು ಹೇಳಿನೂ ಅವ್ರು ತಿರುಗಾಡುವಂಥ ಕೆಲಸ ಮಾಡ್ಯಾರ. ಅವ್ರ ಜೊತೆ ನಾನು ತಿರುಗಾಡುವಂಥ ಕೆಲಸ ಮಾಡೀನಿ. ನಾನು ಆ ಸಂದರ್ಭದಾಗ ಹೇಳ್ಕೊತಿದ್ದೆ, ನಾನು ನಮಗೆಷ್ಟು ಲೀಡ್ ಬಂದೈತಲ್ಲ ಅದೇ ಲೀಡ ನಾವು ನಿಮಗೆ ಈ ಒಂದು ಪಾರ್ಲಿಮೆಂಟ್ ಚುನಾವಣೆ ಕೊಡ್ತೀವಿ ಅಂಥೇಳಿ ನಾವು ಮಾತು ಕೊಡ್ಕೊತ ಬಂದಿದ್ದೀವಿ. ಅದೇ ಪ್ರಕಾರವಾಗಿ ನಮ್ಮದು 24,000 ಮತ ಲೀಡ್ ಕೊಟ್ಟಾರ ನಮ್ಮ ಕ್ಷೇತ್ರ ಜನ. ಎಸ್ಪೆಷಲಿ ನಮ್ಮ ಕುರ್ಚಿ ಮತದಾರ ಏನದಾರಲ್ಲ 24,000 ಒಂದು 22,588 ಮತ ಕೊಡುವಂಥ ಅಂದ್ರೆ ಮೈನಸ್ ನನಗೆ ಅವ್ರಿಗೆ ಮೈನಸ್ ಆದದ್ದು ಎಷ್ಟಪ್ಪ ಅಂತಂದ್ರೆ 1,168 ವೋಟ್ ಮೈನಸ್ ಆದದ್ದು. ಅದೇ ಪ್ರಕಾರ ತಾವು ಜಿಲ್ಲೆಯೊಳಗಿರ್ತಕ್ಕಂಥ ಪಾರ್ಲಿಮೆಂಟರಿ ಬರುವಂಥ ಬೇರೆ ಕ್ಷೇತ್ರ ಮಾತಾಡೋದು ಬೇಡ. ನಾವು ಅರ್ಬಾವಿ ಇತರದ್ದು ಯಮಕನಮರಡಿ ಕ್ಷೇತ್ರದ ನಾನು 58,000 ಲೀಡ್ ತೊಗೊಂಡಿದ್ರು. ಅವರು 58,000 ಲೀಡ್ ತೊಗೊಂಡಿದ್ರು. ಅವ್ರಿಗೆ ಅಲ್ಲಿ ಬಂದದ್ದು ಎಷ್ಟಪ್ಪ ಅಂತಂದ್ರೆ 22,587 ವೋಟ್ ಬಂದು. ಅಂದರೆ ಅವರು 57,000 ಲೀಡ್ ತೊಗೊಂಡವರು 22,587 ವೋಟ್ ತೊಗೊಳ್ಳುವಂಥದ್ದಾಯಿತು. ಅಂದ್ರೆ ಈಗ ಯಾಕಿದ್ನೆಲ್ಲ ಮಾತಾಡತ್ತೀನಪ್ಪ ಅಂತಂದ್ರೆ ಅವ್ರು ಮೊನ್ನೆ ರಿಸಲ್ಟ್ ಬಂದಾಗ ಒಂದು ಮಾತು ಹೇಳಿದರು. ಮಹೇಶ್ ತಮ್ಮಣ್ಣವರೊಬ್ಬರು ನಮಗೆ ಮಾಡಲಿಲ್ಲ, ಅವರು ಮಾವನ ಪರವಾಗಿ ಕೆಲಸ ಮಾಡುವಂಥ ಕೆಲಸ ಮಾಡ್ಯಾರಂಥೇಳಿ, ಅಂದ್ರೆ ಪಕ್ಷ ವಿರೋಧಿ ಮಾಡೇನಂಥೇಳಿ ಒಂದು ಹೇಳಿಕೆ ಕೊಡುವಂಥ ಕೆಲಸ ಮಾಡಿದರು. ನಾನು ತಮಗೆ ನಿಮ್ಮ ಮುಖಾಂತರ ನಾನು ಕೇಳೋಕೆ ಇಷ್ಟಪಡ್ತೀನಿ. ನಮ್ಮ ಮಾವನವರು ನಿಂತಿದ್ದು ತಮಗೆಲ್ಲ ಗೊತ್ತಿರುವಂಥದ್ದು. ಅವ್ರು ವೋಟ್ ಎಷ್ಟು ತೊಗೊಂಡ್ರು? 25,000 ವೋಟ್ ತೊಗೊಂಡ್ರು. ನನ್ನ ಕ್ಷೇತ್ರದಾಗ ಎಷ್ಟು ಬಿದ್ದು ಪವರ್ಗೆ ಎಷ್ಟು ಬಿದ್ದು 3,000 ಚಿಲ್ಲರೆ ವೋಟ್ ಬಿದ್ದು. ನಾನು 25,000 ಲೀಡ್ ತೊಗೊಂಡಂಥ ಒಬ್ಬ MLA ನಾನು ಆ ಕ್ಷೇತ್ರದಾಗ. ನನ್ನ ಮಾವಗೆ 3,000 ವೋಟ್ ಬೀಳ್ತಾವೆ. ಇವ್ರು ಹೇಳ್ತಾರೋ, ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾರೋ, ಏನು ಹೇಳ್ತಾರಪ್ಪ ಅಂದ್ರೆ ಅವ್ನ ಮಾವನ ಪರವಾಗಿ ಮಾಡುವಂಥ ಕೆಲಸ ಮಾಡಿ ಅಂತ ಹೇಳ್ತಾರೆ. ಅವ್ರ ಉದ್ದೇಶ ಏನಪ್ಪ ಅಂತಂದ್ರೆ ತಾವು ರಾಜಕೀಯ ತಾವು ಗಮನಿಸ್ಕೋತ ಬರ್ರಿ. ಇವತ್ತು ಘಾಟಿಗೆ ಅವ್ರ ಮನೆ ಮೂಲಿ ಹಿಡ್ದಾರಪ್ಪ ಅಂತಂದ್ರೆ ಇವತ್ತು ಅದೇ ಫ್ಯಾಮಿಲಿನ ಕಾರಣ. ಇವತ್ತು ಮಾವೇರು ಮೊಯ್ತೆ ಅವ್ರ ಹಿಂದೆ ಬೆನ್ನು ಹತ್ತಿ ತಿರುಗಾಡ್ತಾನೆ 20 ವರ್ಷದಿಂದ ಇಲ್ಲಿವರೆಗೂ ಒಂದು ಅಧಿಕಾರ ಸಿಕ್ಕಿಲ್ಪ ಅಂದ್ರೆ ಅವರ ಕಾರಣ. ಅದಕ್ಕೆ ಇವತ್ತು ಪ್ರದೀಪ್ ಮಾಳಿಗಿನ
ನೋಡ್ರಿ ಇವರೆಲ್ಲ ಒಂದೇ ಸಮುದಾಯದವ್ರು ಇವರು. ಪ್ರದೀಪ್ ಮಾಳಿಗೆ ಆಗಿರ್ಬೋದು, ಶ್ಯಾಮ್ ಭೀಮ್ ಘಾಟಿಗೆ ಆಗಿರ್ಬೋದು. ನಾನು ಮೊದಲಿಂದ ಹೇಳ್ಕೊತಿದ್ದೆ, ನನ್ನ ಚುನಾವಣೆಯಾಗ ಶ್ಯಾಮ್ ಭೀಮ್ ಘಾಟಿಗೆ ಅವರ BJP ಮಾಡಿದ್ರು, ಅವ್ರನ್ನ ತೊಗೊಂಡು ತಿರುಗಾಡಬೇಡ್ರಿ ಅಂಥೇಳಿ ಭಾಳಷ್ಟು ನಾನು ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳುವಂಥ ಪ್ರಯತ್ನ ಮಾಡಿದ್ನು. ಆದ್ರೂ ಅವರ ಕೇಳಿಲ್ಲ, ಅವ್ರನ್ನ ಕರ್ಕೊಂಡು ತಿರುಗಾಡುವಂಥದ್ದು ಮಾಡಿದರು. ಅದು ನಮ್ಮ ಕೆಲಸ ಏನೈತಿ, ನಮ್ಮ ಪಕ್ಷದ ನಿಷ್ಠೆಯಿಂದ ನಮ್ಮ ಕೆಲಸ ಮಾಡುವಂಥದ್ದು ಮಾಡಿದ್ದೀವಿ, ನಾವು ಓಟ್ ಕೊಡುವಂಥದ್ದು ಮಾಡಿದ್ದೀವಿ. ಇವತ್ತು ಮಾವೀರ ಮೊಯ್ತೆ ಆಗಿರ್ಬೋದು, ಶ್ಯಾಮ್ ಭೀಮ್ ಘಾಟಿಗೆ ಆಗಿರ್ಬೋದು, ಪ್ರದೀಪ್ ಮಾಳ್ಗಿ ಆಗಿರ್ಬೋದು, ಮತ್ತು ಇನ್ನೊಬ್ಬ ಸುರೇಶ್ ತಳವಾರ್ ಆಗಿರ್ಬೋದು. ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗ್ಯಪ್ಪ ಅಂತಂದ್ರೆ, ಇವತ್ತು ತಾವು ನೋಡ್ರಿ ನೀವು, ಅವ್ರು ಯಾವಾಗ ಯಾರ್ಯಾರ ವಿರುದ್ಧ ಯಾರ್ಯಾರು ನಿಲ್ಸ್ಯಾರತ್ತ ಅನ್ನೋದು ತಾವು ಕಳೆದ 1-2 ಅಸೆಂಬ್ಲಿ ಚುನಾವಣೆದಾಗ ತಮಗೆಲ್ಲ ಗೊತ್ತಾಕತಿ. ಇವ್ರ ಮನೆ ಹಿಡಿಯುವಂಥ ಕೆಲಸ ಇವ್ರು ಮಾಡ್ಯಾರ. ಈಗ ಕಲ್ಲೋಳಿಕರನ್ನ ಒಬ್ಬನ ಮುಗಿಸಿದೀವಿ ಅಂತ ಹೇಳಿ ತಿಳ್ಕೊಂಡು ಇವತ್ತು ನನಗೆ ಚಾಲು ಮಾಡ್ಯಾರ. ಅಂದರೆ ಇವರೆಲ್ಲ ನಾವು ಒಂದೇ ಸಮಾಜದವ್ರು. ಇವರಿಗೆ ನಮ್ಮ ಸಮಾಜ ಬಗ್ಗೆ ಎಷ್ಟು ಕಳಕಳಿ ಐತಿ, ಇವ್ರು ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ಕೊಳ್ತಾರತ್ತ ಅನ್ನೋದು ತಾವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ನಾವು ಯಾವತ್ತಿಗೂ ಪಕ್ಷಕ್ಕೆ ಮೋಸ ಮಾಡುವಂಥ ಕೆಲಸ ನಾವು ಮಾಡೋಂಗಿಲ್ಲ, ಅದನ್ನು ಮಾಡಿಯೂ ಇಲ್ಲ. ಯಾಕಂದ್ರೆ ನಿಮ್ಗೆ ಸಾಬೀತು ವಿತ್ ರೆಕಾರ್ಡ್. ಇವತ್ತು ಕಲ್ಲೋಳಿಕರ್ ಸಾಹೇಬ್ರು ಎಷ್ಟು ಹೊಟ್ಟು ತೊಗೊಂಡಾರಪ್ಪ ನಮ್ಮ ಕ್ಷೇತ್ರದಾಗ 3,000 ಹೊಟ್ಟು ತೊಗೋತಾರೆ. ನಾವು MLA ಆಗಿ ನಾನು ಉಲ್ಟಾನ ಮಾಡೋದಾಗಿದ್ದರೆ ನನಗೆ ಒಂದು 20,000 ಹೊಟ್ಟು ಹಾಕಿದ್ದಿಲ್ಲ, ಹಾಕಿತ್ತು ನನಗೆ. ನಾನು ಮಾಡಬೇಕಾಗಿದ್ದರೆ ನಾನು 20,000 ಹೊಟ್ಟು 100ಕ್ಕೆ 100 ಹಾಕಿಸ್ತಿದ್ನು. ಅದನ್ನು ಅಂಥ ಕೆಲಸ ಮಾಡೋಂಗಿಲ್ಲ. ದಯವಿಟ್ಟು ಸತೀಶ್ ಜಾರಕಿಹೊಳಿ ಸಾಹೇಬರು ಭಾಳ ದೊಡ್ಡ ಲೀಡ್ರುಗಳದಾರು. ಇಂಥ ಹೇಳಿಕೆ ಯಾಕೆ ಅವ್ರ ಬಾಯಾಗಿಂದ ಬತ್ತಂತ ಅನ್ನೋದು ನನಗೆ ಗೊತ್ತಿಲ್ಲ. ನಾವಂತೂ ಭಾಳ ಪ್ರಾಮಾಣಿಕಲೆ ಮಾಡಿದ್ದೀವಿ. ಅವರ ತಮ್ಮ ಹೇಳಿಕೆ ಹೆಂಗೆ ಕೊಟ್ಟಾರೋ, ಏನು ಯಾರ ಮಾತು ಕೇಳಿಕೊಟ್ಟಾರೋ ನನಗೆ ಗೊತ್ತಿಲ್ಲ. ಅದಕ್ಕೆ ಬರುವಂಥ ದಿನಮಾನದಾಗ ಸತೀಶ್ ಜಾರಕಿಹೊಳಿ ಸಾಹೇಬ್ರು ನಾನು ಏನು ಹೇಳೋಕ್ಕಾಗಿಲ್ಲ, ಜಾಸ್ತಿ ಹೇಳೋಕ್ಕೂ ಹೋಗಂಗಿಲ್ಲ. ಅವರ ಭಾಳ ದೊಡ್ಡ ಲೀಡ್ರ್ ಅದಾರ, ನಮ್ಮ ಜಿಲ್ಲಾದಾಗನೇ ಭಾಳ ದೊಡ್ಡ ಲೀಡ್ರ್ ಅದಾರ. ಬರುವಂಥ ಚುನಾವಣೆದಾಗ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರ್ತಾವೆ. ನಾವು ನಮ್ಮ ಶಕ್ತಿ ಮೀರಿ ನಮ್ಮ ಕ್ಷೇತ್ರದಾಗ ಪ್ರಾಮಾಣಿಕಲೆ ನಮ್ಮ ಪಕ್ಷ ತರುವಂಥ ಕೆಲಸ ಮಾಡ್ತೀವಿ. ಅವರು ಜಿಲ್ಲಾ ನಾಯಕರದಾರು. ಅವರು ಬರುವಂಥ ಚುನಾವಣೆದಾಗ ಬರುವಂಥ ಯಾವುದೇ ಚುನಾವಣೆ ಇರಲಿ, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಮುಂದಿನ ಯಾವ ಚುನಾವಣೆ ಇರಲಿ, ಅರಬಾವಿ ಮತ್ತು ಗೋಕಾಕದಾಗ ನಮ್ಮ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಈ ಸ್ಥಳೀಯವಾಗಿ ಚುನಾವಣೆ ನಡೀತಾವಲ್ಲ, ಯಾವ ಈ ಪುರಸಭೆ ಆಗಿರ್ಬೋದು, ಇಂಥ ಒಂದು ಚುನಾವಣೆದಾಗ ಅಲ್ಲಿ ಒಂದು ನಮ್ಗೆ ಶಕ್ತಿ ಕೊಡುವಂಥ ಕೆಲಸ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಮಾಡ್ಬೇಕಂಥೇಳಿ ತಮ್ಮ ಮುಖಾಂತರ ನಾವು ಅವ್ರನ್ನ ಕೇಳ್ಕೊಳ್ತೀವಿ. ಉದ್ದೇಶಪೂರ್ವಕ ಈಗ ಹೈಕಮಾಂಡಿಗೆ ನಾನು ಅವ್ರದ್ದು ಹೇಳ್ತೀನಿ ಅಂತ ಹೇಳ್ತಂದ್ರೆ ಹೇಳಿ, ಅವರು ಎಷ್ಟು ಅಸೆಂಬ್ಲಿ ಒಳಗೆ ತೊಗೊಂಡಿದ್ರು ಓಟ, ಅವ್ರು ಎಷ್ಟು ಕೊಡಿಸ್ಯಾರು, ನಾ ಎಷ್ಟು ಅಸೆಂಬ್ಲಿ ಒಳಗೆ ಓಟ್ ತೊಗೊಂಡಿದ್ದೆ, ನಾ ಎಷ್ಟು ಲೀಡ್ ಕೊಡಿಸೀನಿ, ಅದನ್ನ ಎರಡೂ ಕೂಡೇನ ಪಾಪ ಅವ್ರು ಕೊಡಲಿ ಹೈಕಮಾಂಡ್ಗೆ ಚೆನ್ನಾಗಿ ಕೇಳ್ಕೊತೀನಿ. ಸರ್ ನಾನು ಏನು ಹೇಳಿದೆ, ಈಗ ಅವ್ರಿಗೆ ನಮ್ಮ ಸಮಾಜ ಕಂಡ್ರೆ ಭಾಳ ಪ್ರೀತಿ ಅವ್ರಿಗೆ. ಯಾಕಂತಂದ್ರೆ ಒಬ್ರನ್ನ ಜಾಸ್ತಿ ದಿವಸ ಇಡಂಗೆ ಅವ್ರು ಅಂದ್ರೆ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇರ್ಬೇಕು ಅವ್ರದ್ದೇನಾದ್ರು. ಟಾರ್ಗೆಟ್ ಕೊಡೋಕ್ಕಿಂತ ಜಾಸ್ತಿನ ಲೀಡ್ ಕೊಟ್ಟೇನಿ ರೀ ನಾನು. ಸರ್ ನಾನು ಟಾರ್ಗೆಟ್ ಕೊಡೋಕ್ಕಿಂತ ಜಾಸ್ತಿನ ಲೀಡ್ ಕೊಟ್ಟೇನೆ ನಾನು. 20 ನೀವು ಎಷ್ಟು ಹೊಟ್ಟು ತೊಗೊಂಡಿದ್ದೀಪ್ಪ ಅಷ್ಟು ಕೊಡಂದಿದ್ರು, ಅಷ್ಟು ಕೊಟ್ಟಿವಿ ನಾವು. ಏನೋ ಒಂದು ಸ್ವಲ್ಪ 1,168 ಹೊಟ್ಟು ಅಷ್ಟೇ ಮೈನಸ್ ಆಗಿತ್ತು ನನ್ನಲ್ಲಿ. ಸರಿ, ಅವ್ರನ್ನ ಕೇಳ್ಬೇಕು ನೀವು. ಯಾಕಂದ್ರೆ ನಾ ಮಾತಾಡಿಲ್ಲ, ಅವ್ರು ಮಾತಾಡಿದ, ನೀವು ಅವ್ರನ್ನ ಕೇಳಬೇಕು. ಯಾಕೆ ತಮ್ಮಣ್ಣವ್ರು ಇಷ್ಟು ಓಟ್ ಕೊಟ್ಟರು ನೀವು ಯಾಕೆ ಅವ್ರಿಗೆ ಹೈಕಮಾಂಡ್ ದೂರ ಕೊಡ್ತಾ ಇದ್ದೀರಿ ಅಂತೇಳಿ ನೀವು ಕೇಳ್ಬೇಕು. ಅವ್ರ ಕಡೆಯಿಂದ ಏನು ಉತ್ತರ ಬರ್ತದೆ ನಂಗೆ ಗೊತ್ತಿಲ್ಲ. ಸರ್ ನಾನು ಚಿಕ್ಕೋಡಿ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಂಗೆ ಮಾತ್ರ ಮಾತಾಡ್ತೀನಿ. ಇಲ್ಲ ಸರ್, ಸಾರಿ. ಯಾಕಂದ್ರೆ ನಾನು ನನ್ನ ಲಿಮಿಟೇಷನ್ ಒಳಗೆ ಮಾತಾಡ್ತೀನಿ. ಬೇಕಂದ್ರೆ ನಾವು ರಾಜಕೀಯ ಭಾಳ ಹಳಿದು ನನಗೆ. ಯಾಕಂದರೆ 2004ರಿಂದ ನಾನು ರಾಜಕಾರಣದಾಗಿದ್ದೀನಿ. ಏನೋ ಕಾರಣಗಳಿಂದ ನಾನು 2004ರಾಗ ನನಗೆ ಚುನಾವಣೆಗೆ ಟಿಕೆಟ್ ಲಾಸ್ಟ್ ಮೂಮೆಂಟ್ ತಪ್ಪಿಸುವಂಥ ಕೆಲಸ ಆಯಿತು. 2008 ಒಳಗೆ ಜನ ನನಗೆ ಓಟ್ ಹಾಕ್ತು, ಬಟ್ 600 ಒಳಗೆ ಸೋಲುವಂಥದ್ದಾಯಿತು. 13 ಒಳಗೂ ನಾನು ಕಂಟೆಸ್ಟ್ ಮಾಡಿದೆ BJPಯಿಂದ, ಅವಾಗೂ ಸೋತೆ. 18 ಒಳಗೆ ನಾನು ಟಿಕೆಟ್ ಕೇಳಿದೆ, 18 ಟಿಕೆಟ್ ಸಿಗಲಿಲ್ಲ. ಏನೋ ಜನರ ಆಶೀರ್ವಾದ, ನಮ್ಮ ಕ್ಷೇತ್ರ ಜನರ ಆಶೀರ್ವಾದ 23 ಚುನಾವಣೆಯಾಗ ನನಗೆ ಟಿಕೆಟ್ ಪಕ್ಷ ಕೊಡುವಂಥದ್ದು ಮಾಡಿತು. ಅದೇ ರೀತಿಯಾಗಿ ನಾನು ಜನರ ಆಶೀರ್ವಾದದಿಂದ ಗೆದ್ದು ಬಂದಿದ್ದೀನಿ. ಸರ್ ನಂದು ಕ್ಲಿಯರ್ ಆಗಿ ನಾನು ಹೇಳೇನಿ, ನಮ್ಮನ್ನು ತುಳಿಯುವಂಥ ಕೆಲಸ ಅವ್ರು ಮಾಡತ್ತಾರ ಅಂತ ಹೇಳತ್ತೀನಿ ನಾನು.
ಯಾಕಂದರೆ ನಮ್ಮ ಹಿಂದಿನ ಸಮಾಜದವ್ರನ್ನೆಲ್ಲರನ್ನೂ ನಾನು ಹೇಳಿದೆ ಇವತ್ತು. ಈಗ ಅವ್ರ ಪರಿಸ್ಥಿತಿ ಮಾವೇರು ಮೋತಿನ ಪರಿಸ್ಥಿತಿ ಪಾಪ ಯಾವ ಮಟ್ಟಿಗೆ ತೊಗೊಂಡು ಬಂದ್ರಪ್ಪ ಇವ್ರತ್ತಂದ್ರೆ ಇವತ್ತು ಸ್ವತಃ ಸ್ಟೇಜ್ ಮ್ಯಾಗ ಹೇಳಿಸ್ತಾರೆ ಅವ್ರನ್ನ. ನಾ ಮುಂದಿನ ಚುನಾವಣೆಗೆ ನಾನು ನಿಲ್ಲಂಗಿಲ್ಲ ಅಂತ ಹೇಳಿ ಹೇಳಿಸ್ತಾರೆ. ಪಾಪ ಆ ವ್ಯಕ್ತಿ ಮಾನಸಿಕತೆ ಎಟ್ಟೆ ಇದನ್ನ ಆಗಿರ್ಬೇಕು ಹೇಳ್ರಿ ನೋಡೋಣ. 2 ಸಲ ಕಂಟೆಸ್ಟ್ ಮಾಡಿದವ, ಪಾಪ ತಿರುಗಾಡಿದವ ಈ ಕ್ಷೇತ್ರದಾಗ. ಎಷ್ಟಾಗಲಿ ರಾಯಬಾಗ್ ಕ್ಷೇತ್ರದಾಗ ಆದಂಥ ಒಂದು ಇದನ್ನ ಇಟ್ಕೊಂಡು ತಿರುಗಾಡಕತ್ತಿದ್ದ. ಮತ್ತು ಇವ್ರು ಬೆಳೆಸ್ಬೇಕಾಗಿತ್ತು ಅಂದ್ರೆ ಆ ಹೇಳಿಕೆ ಯಾಕೆ ಕೊಡಿಸ್ತಿದ್ರು ಇವರು? ಸರ್, ನನಗೆ ಅವಶ್ಯಕತೆ ಏನೈತಿ? ನನ್ನ ಕ್ಷೇತ್ರದಾಗ ನಾನು ಎಷ್ಟು ಲೀಡ್ ತೊಗೊಂಡು ಬರ್ಬೇಕು ಅಷ್ಟು ಲೀಡ್ ಸಿಕ್ಕೈತಿ ನನಗೆ. ಈಗ ಒಬ್ಬ MLA ಆದವನ ಮ್ಯಾಗ ಆರೋಪ ಮಾಡ್ಬೇಕಂತಂದ್ರೆ ರಿಕಾರ್ಡ್ ಬೇಕಾದ್ರೆ. ಈಗ ಓಟ್ ಕಡಿಮೆ ಬಂದವಪ್ಪ ಅಂತಂದ್ರೆ ಅವ್ರು ನನಗೇನಾದರೂ ಹೇಳಬೇಕು, ನನಗೆ ಕೇಳಬೇಕು, ಯಾಕೆ ಆಗಲಿಲ್ಲಪ್ಪ ಅಂತ ಕೇಳಬೇಕು. ನನಗೆ ಕೊಟ್ಟಿದ್ದ ನಮ್ಮ ಕ್ಷೇತ್ರ ಜನ 22,000 ಲೀಡ್ ಕೊಟ್ಟಾರೆ. ಅದು ನನಗೆ ಹೈಕಮಾಂಡ್ಗೆ ಹೇಳುವಂಥ ಅವಶ್ಯಕತೆಯೂ ಏನಿಲ್ಲ. ನನಗೆ ಏನು ಕೇಳೋರು ಹೇಳ್ರಿ ನೋಡು. ನನಗೆ ಹೈಕಮಾಂಡ್ ಏನು ಕೇಳ್ತೈತೆ? ನನ್ನ ಮೈನಸ್ ಆದ್ರೆ ಕೇಳ್ಬೇಕಾ, ಕಮ್ಮಿ ಆದ್ರೆ ಕೇಳ್ಬೇಕಾ? ನಾ 22,000 ಲೀಡ ಕೊಟ್ಟಿವಲ್ಲ. ನಮ್ಮ ಕ್ಷೇತ್ರ ಜನ 22,000 ಲೀಡ್ ಕೊಟ್ಟಾರೆ. ಏನಿಲ್ಲ ಅವರು ಮೊದಲಿಂದನೂ ಅವ್ರ ಸಿಸ್ಟಮ್ ರಾಜಕಾರಣ ನನಗೇನು ಗೊತ್ತಿಲ್ಲ. ನಾನು ಅವರಾಗೆ ಸ್ವತಃ ನನಗೆ ಹೇಳಿದ್ರು, ನಿನ್ನೆ ಚುನಾವಣೆದಾಗ ಇವ್ರು ಮಾಡಿಲ್ಲ, ಘಾಟಿಗೆ ಅವ್ರು ಮಾಡಿಲ್ಲ ಅಂತ ಹೇಳಿದರು. ಮತ್ತಿನ್ನು ಬಂದಾಗ ಅವ್ರನ್ನ ಕರ್ಕೊಂಡು ತಿರುಗಾಡುವಂಥ ಕೆಲಸ ಮೊದಲಿಂದನೂ ಮಾಡ್ತಾರೆ, ಈಗೂ ಮಾಡ್ತಾರೆ ಅವರು. ಅದು ಎದಕ್ಕೂ ನನಗೆ ಗೊತ್ತಿಲ್ಲ. ನಾನು ಯಾರ ಕ್ಷೇತ್ರದಾಗ MLAಗಳು ತಿರುಗಾಡಿರೋರು ಗೊತ್ತಿಲ್ಲ. ನಾ 3 ರೌಂಡ್ ಹಾಕೇನಿ. ನಾನು ಪ್ರತಿಯೊಂದು ಹಳ್ಳಿಗೂ 3 ರೌಂಡ್ ಹಾಕೇನಿ. ನಾನು 3 ರೌಂಡ್ ಹಾಕೇನಿ. ಮತ್ತು ಡೌಟ್ ಅಂದರೆ ಓಟ್ ಹೆಂಗೆ ಬಿದ್ದು ರೀ? ಘಾಟಿಗೆ ಅವ್ರು ಎಷ್ಟು ಲೀಡ್ಲೆ ಬಿದ್ದಾರೆ ಹೋದ್ ಸರ? ಏನಂತ ರೀ? ಕ್ಷೇತ್ರ ಜನ ಹೇಳ್ಬೇಕಲ್ಲ. ಅದಕ್ಕೆ ನೀವು ಹೇಳೋಕ್ಕಿಂತ ಕ್ಷೇತ್ರ ಜನ ಹೇಳ್ಬೇಕಲ್ಲ. ತಾಜಾ ಸುದ್ದಿಗಾಗಿ TV 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.